ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 4 ಯುಗಗಳ ಧರ್ಮ ಭೇದಗಳನ್ನು ಕುರಿತು ನಾರದ ಮಾರ್ಕಂಡೇಯರ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ. ಪಿತಾಮಹ, ಮನುಷ್ಯನು ಪುತ್ರ ಸಂತಾನದಿಂದ ಉದ್ಧರಿಸಲ್ಪಡುವನೋ ಎಂಬುದು ಹೇಗೆ? ಪುತ್ರನನ್ನು ಪಡೆಯದವರಿಗೆ ಮನುಷ್ಯ ಜನ್ಮವೇ ವಿಫಲವೆನ್ನುವರು, ಇದು ಹೇಗೆ ಎನ್ನಲು ಭೀಷ್ಮನು ಹೇಳುತ್ತಾನೆ. ಯುಧಿಷ್ಠಿರ, ಈ ವಿಷಯದಲ್ಲಿಯೂ ಹಿಂದೆ ನಾರದನು ಮಾರ್ಕಂಡೇಯನಿಗೆ ಹೇಳಿದ ವಿವರವೊಂದನ್ನು ಉದಾಹರಣವಾಗಿ ಹೇಳುವರು. ಹಿಂದೊಮ್ಮೆ ಗಂಗಾ ಯಮುನೆಗಳ ನಡುವೆ ಭೋಗವತಿ ನಗರದ ಸಮೀಪದಲ್ಲಿ ನಾರದ ಪರ್ವತರು, ಅಸಿತ ದೇವಲರು, ಅರುಣೇಯನು, ರೈಭ್ಯನು ಈ ಮೊದಲಾದ ಮಹರ್ಷಿಗಳೆಲ್ಲರೂ ಒಂದಾಗಿ ಕುಳಿತು ಸಲ್ಲಪಿಸುತ್ತಿರುವಾಗ ಮಾರ್ಕಂಡೇಯ ಮುನಿಯು ಅಲ್ಲಿಗೆ ಬಂದು ಸೇರಿದನು. ಆ ಮಹರ್ಷಿಯನ್ನು ಕಂಡೊಡನೆ ಅವರೆಲ್ಲರೂ ಥಟ್ಟನೆ ಎದಿರೆದ್ದು ಅವನನ್ನು ಯಥೋಚಿತವಾಗಿ ಸತ್ಕರಿಸಿ, ಈಗ ನಮ್ಮಿಂದ ಏನಾಗಬೇಕು ಎಂದು ಕೇಳಿದರು. ಅದಕ್ಕೆ ಆ ಮಾರ್ಕಂಡೇಯನು, ಓ ಮಹಾತ್ಮರೇ, ನಿಮ್ಮಂತಹ ಸತ್ಪುರುಷರ ಸಮಾಗಮವನ್ನು ಬಯಸಿಯೇ ನಾನು ಬಂದವನು. ಇಲ್ಲಿ ಧರ್ಮಗಳ ಮತ್ತು ಆಚಾರದ ನಿರ್ಣಯವನ್ನು ತಿಳಿದುಕೊಳ್ಳಬೇಕು ಎಂಬುದು ನನ್ನ ಉದ್ದೇಶವು. ಕೃತಯುಗದಲ್ಲಿ ಧರ್ಮವೆಂಬುದು ಕಂದು ಕುಂದಿಲ್ಲದೆ ಅತ್ಯಂತ ಶುದ್ಧವಾಗಿರುವುದು. ಆ ಯುಗವು ಕಳೆದೊಡನೆ ಅದರ ಶುದ್ಧತೆಯು ಕದಲಿ ಹೋಗುವುದು. ಆದುದರಿಂದ ಒಂದೊಂದು ಯುಗದಲ್ಲಿಯೂ ನಡೆಯುವ ಧರ್ಮ ಭೇದಗಳನ್ನು ತಿಳಿದುಕೊಳ್ಳಬೇಕು ಎಂಬುದು ನನ್ನ ಉದ್ದೇಶವು ಎಂದನು. ಆಗ ಬೇರೆ ಎಲ್ಲ ಮಹರ್ಷಿಗಳು ನಾರದನನ್ನು ನೋಡಿ, ಓ ಮಹಾತ್ಮ, ನೀನು ತತ್ವಜ್ಞನು, ಇಂತಹ ಸಂಶಯಗಳನ್ನು ನಿವಾರಿಸಬಲ್ಲವನು. ಆದುದರಿಂದ ಧರ್ಮ ಅಧರ್ಮ ವಿಷಯಗಳಲ್ಲಿ ಇವನಿಗೆ ಇರತಕ್ಕ ಸಂದೇಹವನ್ನು ನೀನೇ ಪರಿಹರಿಸಬೇಕು ಎಂದರು. ಋಷಿಗಳ ಅನುಮತಿಯ ಮೇಲೆ ನಾರದನು ಮಾರ್ಕಂಡೇಯನನ್ನು ನೋಡಿ, ಓ ಮುನೀಂದ್ರ, ನೀನಾದರೂ ತಪಸ್ಸಿನಿಂದ ದಿವ್ಯ ತೇಜಸ್ಸು ಎನಿಸಿದವನು, ವೇದಾಂಗಗಳ ತತ್ವವನ್ನು ಬಲ್ಲವನು, ದೀರ್ಘಾಯುಷ್ಯವುಳ್ಳವನು. ಆದರೂ ನಿನಗೆ ಉಂಟಾಗಿರುವ ಸಂಶಯವೇನು ಎಂಬುದನ್ನು ನನಗೆ ತಿಳಿಸು. ಧರ್ಮ ವಿಷಯವನ್ನು ಅಥವಾ ಲೋಕೋಪಕಾರಕವಾದ ಕಾರ್ಯಗಳ ವಿಚಾರವನ್ನು ಯಾವುದನ್ನು ಕುರಿತು ನೀನು ಕೇಳಬೇಕೆಂದಿರುವೆಯೋ ಕೇಳು, ನನಗೆ ತಿಳಿದ ಮಟ್ಟಿಗೆ ಹೇಳುವೆನು ಎಂದನು. ಅದಕ್ಕೆ ಆ ಮಾರ್ಕಂಡೇಯನು, ಓ ದೇವರ್ಷಿ, ಯುಗ ಯುಗಕ್ಕೂ ಧರ್ಮದ ಕಟ್ಟು ಸಡಿಲು ಹೋಗುತ್ತಿರುವುದಲ್ಲವೇ? ಹೀಗಿರುವಾಗ ನಾನು ಕಾಲೋಚಿತವಾದ ಕರ್ಮಗಳಿಂದ ಧರ್ಮವನ್ನು ಹೇಗೆ ಸಾಧಿಸಬಲ್ಲೆನೆಂಬ ಶಂಕೆಯು ನನಗಿರುವುದು ಎನ್ನಲು ನಾರದರು ಹೇಳುತ್ತಾರೆ. ಮಾರ್ಕಂಡೇಯ, ಕೃತಯುಗದಲ್ಲಿ ಧರ್ಮವೆಂಬುದು 4 ಪಾದಗಳನ್ನು ದೃಢವಾಗಿ ಊರಿ ನಿಂತಿದ್ದಿತು. ಆಮೇಲೆ ಕಾಲಕ್ರಮದಿಂದ ಆ ಧರ್ಮವು ಸ್ವಲ್ಪ ಸ್ವಲ್ಪವಾಗಿ ಸಡಿಲುತ್ತಾ ಬರಲು ಆ ಸ್ಥಾನಗಳಲ್ಲಿ ಆ ಅಧರ್ಮವು ತಲೆ ಇಕ್ಕಿತು. ಆಗ ತ್ರೇತಾಯುಗವೆಂಬ 2ನೆಯ ಯುಗವು ಪ್ರಾರಂಭವಾಯಿತು. ಅದರಲ್ಲಿ ಮೊದಲಿದ್ದ ಧರ್ಮದ ಕಾಲು ಭಾಗವು ಕೆಟ್ಟು ಹೋಯಿತು. ಆಮೇಲೆ ದ್ವಾಪರವೆಂಬ 3ನೆಯ ಯುಗವು ಆರಂಭವಾಗಿ ಅದರಲ್ಲಿ ಧರ್ಮದ 2 ಪಾದಗಳು ಕೆಟ್ಟು ಹೋಗಿ ಆ ಸ್ಥಾನವನ್ನು ಅಧರ್ಮವು ಆವರಿಸಿಕೊಂಡಿತು. ಆ ದ್ವಾಪರವು ಕಳೆದು ಕಲಿಯುಗವು ಬಂದಾಗ ಲೋಕದಲ್ಲಿ ಜನಗಳ ವ್ಯವಹಾರವು ಧರ್ಮವು ಹೇಗೆ ಕೆಟ್ಟಿತು ಎಂಬುದನ್ನು ಹೇಳುವೆನು ಕೇಳು. ಆ ಕಲಿಯುಗಕ್ಕೆ ನಂದಿಕವೆಂದು ಹೆಸರು. ಅದರಲ್ಲಿ ಧರ್ಮದ 1 ಪಾದವು ಮಾತ್ರ ಉಳಿದಿದ್ದಿತು. ಆ ಕಲಿಯುಗದ ಆರಂಭದಿಂದಲೇ ಜನರಲ್ಲಿ ಆಚಾರ ಧರ್ಮಗಳೆಲ್ಲ ತಗ್ಗುತ್ತಾ ಬಂದವು. ಅದಕ್ಕೆ ತಕ್ಕಂತೆ ಜನರ ಬುದ್ಧಿಯು, ಆಯಸ್ಸು, ಶಕ್ತಿಯು, ಧನವು ಕ್ರಮವಾಗಿ ಕುಗ್ಗುತ್ತಾ ಬಂದವು ಎಂದನು. ಆಗ ಮಾರ್ಕಂಡೇಯನು, ನಾರದ ಮುನೀಂದ್ರ, ಹೀಗೆ ಲೋಕದಲ್ಲಿ ಧರ್ಮವು ಕೆಟ್ಟು ಅಧರ್ಮವೇ ಪ್ರಬಲವಾಗಿದ್ದಾಗ ಚಾತುರ್ವರ್ಣ್ಯ ಧರ್ಮಗಳು, ಹವ್ಯ ಕವ್ಯಗಳು ಪೂರ್ಣವಾಗಿ ಕೆಟ್ಟು ಹೋಗುವುದಲ್ಲವೇ ಎನ್ನಲು ನಾರದರು ಹೇಳುತ್ತಾರೆ. ಮಾರ್ಕಂಡೇಯ, ಮಂತ್ರಗಳಿಂದ ಪವಿತ್ರಿಗಳಾದ ಹವ್ಯ ಕವ್ಯಗಳು ಯಾವಾಗಲೂ ಕೆಡುವುದಿಲ್ಲ. ಅವುಗಳನ್ನು ಕೊಡತಕ್ಕವನು ಶಾಸ್ತ್ರೋಕ್ತವಾಗಿ ಕೊಡುವ ಪಕ್ಷದಲ್ಲಿ ದೇವತೆಗಳು, ಪಿತೃಗಳು ಪ್ರೀತಿಯಿಂದ ಸ್ವೀಕರಿಸುವರು. ಕೊಟ್ಟವನು ತಕ್ಕ ಫಲವನ್ನು ಪಡೆಯುವನು. ಆ ಫಲಕ್ಕೆ ತಕ್ಕಂತೆ ಅವನು ಸ್ವರ್ಗಾದಿ ಲೋಕಗಳನ್ನು ಅನುಭವಿಸುವನು ಎಂದರು. ಆಗ ಮಾರ್ಕಂಡೇಯನು, ಈ ಚತುರ್ವರ್ಣದವರು ಶಾಸ್ತ್ರವನ್ನು ಅನುಸರಿಸದೆ ಮಂತ್ರಶುದ್ಧಿಯೂ ಇಲ್ಲದೆ ಹವ್ಯ ಕವ್ಯಗಳನ್ನು ಕೊಟ್ಟರೆ ಅವು ಎಲ್ಲಿಗೆ ಹೋಗಿ ಸೇರುವವು ಎನ್ನಲು ಆಗ ನಾರದರು, ಓ ಮಹರ್ಷಿ, ಹಾಗೆ ಮಂತ್ರಲೋಪ ಕ್ರಿಯಾಲೋಪಗಳಿಂದ ನಡೆಸಿದ ಹವ್ಯಕವ್ಯಗಳು ದೇವತೆಗಳಿಗೆ ಸೇರುವುದಿಲ್ಲ. ವಿಧಿವಿರುದ್ಧವಾಗಿ ಬ್ರಾಹ್ಮಣರು ಕೊಟ್ಟ ಹವ್ಯಕವ್ಯಗಳು ಅಸುರರಿಗೆ ಹೋಗಿ ಸೇರುವವು. ಹಾಗೆಯೇ ಕ್ಷತ್ರಿಯ, ವೈಶ್ಯ, ಶೂದ್ರರು ಕೊಡತಕ್ಕ ಈ ಹವ್ಯಕವ್ಯಗಳು ಕ್ರಮವಾಗಿ ರಾಕ್ಷಸರಿಗೂ, ಪ್ರೇತಗಳಿಗೂ, ಭೂತಗಳಿಗೂ ಸೇರುವವು ಎಂದನು. ಆಗ ಮಾರ್ಕಂಡೇಯನು,
ಆದರೆ ಈ 4 ವರ್ಣದವರಿಗಿಂತಲೂ ಕೀಳು ಜಾತಿಯಲ್ಲಿ ಹುಟ್ಟಿದವರು ಮೇಲ್ಪಟ್ಟ ವರ್ಣದವರಿಂದ ಉಪದೇಶಿಸಲ್ಪಟ್ಟು ಕೊಟ್ಟ ಹವ್ಯ ಕವ್ಯಗಳು ಯಾರಿಗೆ ಹೋಗಿ ಸೇರುವವು ಎನ್ನಲು ಮಾರ್ಕಂಡೇಯ, ಅಂತಹ ಹವ್ಯ ಕವ್ಯಗಳು ಯಾತುಧಾನರಿಗೂ ಪಿಶಾಚಿಗಳಿಗೂ ನೈತರುಗಳಿಗೂ ಹೋಗುವುದೇ ಹೊರತು ದೇವತೆಗಳು ಪಿತೃಗಳು ಅದನ್ನು ಪರಿಗ್ರಹಿಸುವುದಿಲ್ಲ. ಆ ಹವ್ಯ ಕವ್ಯಗಳು ಆ ಪಿಶಾಚಾದಿಗಳಿಗೆ ಜೀವನ ಹೇತುವಾಗಿ ಅವರನ್ನೇ ವೃದ್ಧಿಗೊಳಿಸುವವು. ಕೊಡತಕ್ಕವರು ವಿದ್ಯುಕ್ತವಾಗಿ ಶ್ರದ್ಧೆಯಿಂದ ಕೊಟ್ಟಾಗಲೇ ದೇವತೆಗಳು ಅವುಗಳನ್ನು ಅಂಗೀಕರಿಸುವರು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 54ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.